ಕೆಲವೇ ಕ್ಷಣಗಳಲ್ಲಿ ಸಚಿವ ಬಿ ನಾಗೇಂದ್ರ ಸುದ್ದಿಗೋಷ್ಠಿಯನ್ನ ನಡೆಸುವವರಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ವೇಳೆ ರಾಜೀನಾಮೆಯ ಬಗ್ಗೆ ಸ್ಪಷ್ಟಪಡಿಸಲಿದ್ದಾರೆ ನಾಗೇಂದ್ರ. ಆಲ್ರೆಡಿ ಅವರು ವಿಧಾನಸೌಧಕ್ಕೆ ಬಂದಿದ್ದಾರೆ ಎನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ವಾಲ್ಮೀಕಿ ನಿಗಮದ ಹಗರಣದ ಕುರಿತು ಮಾತನಾಡುವವರಿದ್ದಾರೆ. ವಿಧಾನಸೌಧದಲ್ಲೇ ಎಲ್ಲ ಮಾತನಾಡ್ತೀನಿ ಅಂತ ಹೇಳಿದ್ರು ಬಿ ನಾಗೇಂದ್ರ ಅವರು. ಫೋನ್ ಕರೆಯ ಸಂದರ್ಭದಲ್ಲಿ ಭಾರಿ ಮಹತ್ವವನ್ನ ಪಡ್ಕೊಂಡಿದೆ ಸಚಿವ ಬಿ ನಾಗೇಂದ್ರ ಅವರ ಸುದ್ದಿಗೋಷ್ಠಿ. ಡೆತ್ ನೋಟ್ನಲ್ಲಿರುವಂತಹ ಅಂಶಗಳನ್ನ ನೀವು ಗಮನಿಸಿದ್ರಿ. ಇಲಾಖೆಗೆ ಸಂಬಂಧಪಟ್ಟಂತಹ ಸಚಿವರ ಮೌಖಿಕ ಆದೇಶದ ಮೇರೆಗೆ ಖಾತೆಯನ್ನ ವರ್ಗಾವಣೆ ಮಾಡಲಾಗಿತ್ತು ಅಂತ ಹೇಳಿ ಚಂದ್ರಶೇಖರನ್ ತಮ್ಮ ಡೆತ್ ನೋಟ್ನಲ್ಲೇ ಉಲ್ಲೇಖ ಮಾಡಿದ್ರು. ಯಾವಾಗ ಈ ಡೆತ್ ನೋಟ್ ಬಳಕೆಗೆ ಬರುತ್ತೋ ಆಗ್ಲೂ ನಾಗೇಂದ್ರ ಅವರು ಸುದ್ದಿಗೋಷ್ಠಿಯನ್ನ ಮಾಡಿ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳಿ ಸುದ್ದಿಗೋಷ್ಠಿಯನ್ನ ಮಾಡಿ ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸ ಮಾಡಿದ್ರು. ಬಟ್ ಅದಾದಂತಹ ನಂತರದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳಾದವು. ಒಬ್ಬೊಬ್ಬರಾಗಿ ಅರೆಸ್ಟ್ ಆಗ್ತಾ ಹೋದ್ರು. ಈಗ ಬಿ ನಾಗೇಂದ್ರ ಅವರು ವಿಧಾನಸೌಧಕ್ಕಾಗಮಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.